ಪಿ ಕೆ ಕನ್ನಡ ಚಾನಲ್. ಸ್ನೇಹಿತರೆ, ನಮ್ಮ ಚಾನಲಲ್ಲಿ ವಯಸ್ಸು ಆಗಿರ್ತಕ್ಕಂಥ ಹೆಣ್ಮಕ್ಕಳು ಜೊತೆಗೆ ಆಂಟಿಯರು ಫ್ರೆಂಡ್ಶಿಪ್ ಬೆಳೆಸಲು ಹೊಸ ಪ್ರೊಫೈಲ್ಗಳು ಕಳಿಸ್ತಾ ಹೋಗ್ತಾರೆ. ಅದರಲ್ಲಿ ಇವತ್ತು ನಮಗೆ ವಂಶಿಕಾ ಅಂತಕ್ಕನ್ನೋರು 27 ವರ್ಷದವರು. ಇವರ ಫೋಟೋ ತೋರಿಸ್ತಿಲ್ಲ ನಾವು, ಯಾಕಂದರೆ ಸೋಷಿಯಲ್ ಮೀಡ್ಯಾದಲ್ಲಿ ಹಾಗೆಲ್ಲ ಫೋಟೋನ ನಾವು ಅಪ್ಲೋಡ್ ಮಾಡೋಕ್ಕಾಗಲ್ಲ. ಸೊ ಅವರಿಗೆ ತೊಂದರೆ ಆಗುತ್ತೆ. ಡೈರೆಕ್ಟಾಗಿ ಅವ್ರನ್ನ ನಂಬರು ಮತ್ತು ಅವರ ಒಂದು ಅಡ್ರೆಸ್ಸು ಎಲ್ಲಿದ್ದಾರೆ ಎಲ್ಲ ಹೇಳ್ತೀವಿ, ಅಲ್ಲಿಗೆ ನೀವು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿ. ಹೆಸರು ವಂಶಿಕಾ, ವಯಸ್ಸು 27. ಆ್ಯಂಡ್ ಇವರು ಬಂದುಬಿಟ್ಟು ಚಿಕ್ಕ ಮಕ್ಕಳಿಗೆ ಟೇಲರಿಂಗ್ ಕ್ಲಾಸ್ ನಡೆಸ್ತಿದ್ದಾರೆ. ಸುಮಾರು 3 ವರ್ಷಗಳಿಂದ ಈ ಒಂದು ಕೆಲಸ ಕೂಡ ಇವರು ಮಾಡ್ತಿದ್ದಾರೆ ಅಂತ ತಿಳಿಸಿರ್ತಕ್ಕಂಥದ್ದು. ಜೊತೆಗೆ ಅದರಿಂದ ಬಂದಿರತಕ್ಕಂಥ ಸಂಬಳದಿಂದ ಇವರು ತಮ್ಮ ಒಂದು ಪರ್ಸ್ನಲ್ ಆಗಿರ್ತಕ್ಕಂಥ ಲೈಫ್ಗೆ ಯೂಸ್ ಮಾಡ್ಕೊಳ್ತಾ ಹೋಗ್ತಿದ್ದಾರೆ. ಸ್ನೇಹಿತರೆ, ನೋಡೋದಕ್ಕೆ ದುಂಡು ಮುಖ ಮತ್ತು ಬಿಳಿಯ ಚರ್ಮದ ಬಣ್ಣ, ಗೋಧಿ ಒಂದು ಮೈಕಟ್ಟು ಹೊಂದಿದ್ದಾರೆ. ಇವರ ರಾಶಿ ಬಂದುಬಿಟ್ಟು ಕನ್ಯಾ ರಾಶಿ ಅಂತ ಹೇಳಿರ್ತಕ್ಕಂಥದ್ದು ವಂಶಿಕಾ. ನನಗೆ ಸಮಸ್ಯೆ ಅಂದರೆ ಸ್ವಲ್ಪ ತೆಳ್ಳಗೆ ಇದ್ದೇನೆ, ಅದು ಬಿಟ್ಟರೆ ಏನಿಲ್ಲ. ತೆಳ್ಳಗೆ ಇದ್ದೇನೆ ಅಂತಂದ್ಬಿಟ್ಟು ನನಗೆ ಆರೋಗ್ಯದಲ್ಲಿ ಸಮಸ್ಯೆ ಇದೆ ಅಂತ ದಯವಿಟ್ಟು ಅಂದ್ಕೊಳಕ್ಕೆ ಹೋಗ್ಬೇಡಿ. ನನ್ನ ಕುಟುಂಬದಲ್ಲಿ ಎಲ್ಲರೂ ಕೂಡ ಹಾಗೆ ಇದ್ದಾರೆ ಅಂತ ಹೇಳಿರ್ತಕ್ಕಂಥದ್ದು. ಸೊ ವಂಶಿಕಾ ಅವರಿಗೆ ಇಷ್ಟ ಆಗುವಂಥ ಹುಡುಗ ಈ ರೀತಿ ಇರಬೇಕು ಅಂತ ಹೇಳಿದ್ದಾರೆ. ವರನ ಹತ್ತಿರ ಇರಬೇಕಾಗಿರ್ತಕ್ಕಂಥ ಗುಣಲಕ್ಷಣಗಳು. ಪಾಯಿಂಟ್ ನಂಬರ್ 1, ಒಳ್ಳೆಯ ಒಂದು ಗುಣಗಳನ್ನು ನೀವು ಹೊಂದಿರಬೇಕು. ನನಗೆ ತುಂಬ ಇಷ್ಟಪಡುವ ಬಟ್ಟೆ ಕೊಡಿಸಬೇಕು ವರ್ಷಕ್ಕೆ ಒಮ್ಮೆ ಆದರೂ ಸಹ ಅಂತ ಹೇಳಿದ್ದಾರೆ. ಸ್ನೇಹಿತರೆ, ಹೆಣ್ಮಕ್ಕಳ ಆಸೆನೇ ಬಟ್ಟೆಯಲ್ಲಿದೆ, ಮೇಕಪ್ನಲ್ಲಿದೆ. ಸೊ ಏನಿಲ್ಲ, ವರ್ಷಕ್ಕೆ ಒಂದೇ ಸಲ ನನಗೆ ಇಷ್ಟ ಆಗುವಂಥ ಬಟ್ಟೆ ಕೊಡಿಸಿ, ಎಂಥದೇ ಬಡತನ ಇದ್ದರೂ ಕೂಡ ಕೊಡಿಸಿ ಅಂತ ಅವರು ಹೇಳಿದರು. ಸ್ನೇಹಿತರೆ, ನಿಮ್ಮ ಕೈಲಿ ಇದಾಗುತ್ತೆ ಅಂತಂದರೆ 2ನೇ ಸ್ಟೆಪ್ಗೆ ಹೋಗೋಣ. ನನ್ನ ತಾಯಿಯನ್ನು ನೀವೇ ನೋಡಿಕೊಂಡು ಹೋಗಬೇಕು, ಯಾಕಂದರೆ ನನಗೆ ಪ್ರಸ್ತುತ 2 ಜನ ಹೆಣ್ಮಕ್ಳು ಇದ್ದಾರೆ. ನನ್ನ ತಂದೆ ತಾಯಿ ಅವ್ರಿಗೆ 2 ಜನ ಮಕ್ಕಳು. ನಾನು ಮತ್ತು ನನ್ನ ತಂಗಿ ಇಬ್ಬರೇ, ಗಂಡು ಮಕ್ಕಳು ಯಾರೂ ಕೂಡ ಇಲ್ಲ. ನಾವೇ ಇವಾಗ ಮದುವೆ ಮಾಡ್ಕೊಂಡು ಗಂಡನ ಮನೆಗೆ ಹೋದರೆ ಅವ್ರನ್ನ ನೋಡ್ಕೊಳ್ಳೋರು ಯಾರೂ ಇಲ್ಲ. ಹಾಗಾಗಿ ನೀವೇ ನನ್ನ ಒಂದು ತಂದೆ ತಾಯಿಯನ್ನು ನೋಡ್ಕೊಳ್ಬೇಕು ಅಂತ ಹೇಳಿದ್ದಾರೆ. ಸೊ ನನಗೆ ನಿಮ್ಮ ಆಸ್ತಿ ಅಂತ ಏನು ಬೇಡ, ನಿಮ್ಮ ಪ್ರೀತಿ ಒಂದೇ ನನಗೆ ಶಕ್ತಿ ಅಂತ ಹೇಳಿರೋದು. ಸೊ ಇವು 4 ಪಾಯಿಂಟ್ಗಳನ್ನು ನಿಮ್ಮ ಹತ್ರ ಇದನ್ನೆಲ್ಲ ನಾನು ಫಾಲೋ ಅಪ್ ಮಾಡ್ಕೊಂಡು ಹೋಗ್ತೀನಿ ಅಂದರೆ, ಬೆಳಗಾವಿ ಜಿಲ್ಲೆಯ ಕಾಗವಾಡದಲ್ಲಿ ಇವರು ವಾಸವಾಗಿದ್ದಾರೆ. ಸ್ನೇಹಿತರೆ, ಬೆಳಗಾವಿ ಹತ್ತಿರ ಇರೋರು ಈ ಒಂದು ಊರು ಕೇಳಿ ಇರ್ತೀರ, ಅಲ್ಲಿ ಹೋಗ್ಬಿಟ್ಟು ಇವರ ಹೆಸರು ಹೇಳಿ ಸಾಕು, ಅವರ ಮನೆ ಹೇಳ್ತಾರೆ. ಸೊ ದೂರದಲ್ಲಿರೋರು gmail.comಗೆ ಇವರಿಗೆ ಒಂದು ಮೇಲ್ ಮಾಡಿ ನಂಬರ್ ಕಳಿಸ್ತಾರೆ. ಸೊ ಅದು ಕೂಡ ಆಗಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಹೆಸರು ಊರು, ನಿಮ್ಮ ಹೆಸರು ಊರು ಕಮೆಂಟ್ ಮಾಡಿ, ಅವರೇ ಅದಕ್ಕೆ ರಿಪ್ಲೈ ಕೊಡ್ತಾರೆ. ಸೊ ಅವರಿಗೆ ಇಷ್ಟ ಆಗುವಂಥ ಒಂದು ಡ್ರೀಮ್ ಕಾರ್ ನೋಡಿ ಸ್ನೇಹಿತರೆ, ಸುಮಾರು ಈ ಒಂದು ಕೋನಾ ಅಂತಕ್ಕಂಥ ಹೊಸದಾಗಿರ್ತಕ್ಕಂಥ ಈಟಿಕಾ ಮಾಡೆಲಲ್ಲಿ ಕಾರ್ ಏನು ನೋಡ್ತಿದ್ದೀರಾ, ಇದು ಅವರ ಡ್ರೀಮ್ ಕಾರ್, ಅಂದರೆ ಕನಸಿನ ಕಾರು. 2 ವರ್ಷದವರೆಗೂ ಇದು ತೆಗೆದುಕೊಳ್ಬೇಕು ಅಂತ ತುಂಬ ಆಸೆ ಪಡ್ತಿದ್ದಾರೆ. ಹಾಗಾಗಿ ಅದಾಗಲಿಲ್ಲ, ಯಾಕಂದರೆ ಈಗಿನ ಒಂದು ಜನರೇಷನಲ್ಲಿ ಕಾರಿನ ಬೆಲೆಗಳು ತುಂಬ ಮುಗಿಲು ಮುಟ್ಟಿದೆ. ಆದರೂ ಕೂಡ ಒಂದು ಸಲ ನಿಮಗೆ ಹೇಳ್ತೀನಿ ಅವ್ರ ಕನಸು ಏನೆಲ್ಲ ಇದೆ ಈ ಒಂದು ಕಾರಿನಲ್ಲಿ, ಫ್ಯೂಚರ್ಸ್ಗಳು ಯಾಕೆ ಇಷ್ಟಪಟ್ಟಿದ್ದಾರೆ. ಇದು ಅಂದರೆ, ಇಫ್ ಯು ಫ್ಯಾಮಿಲಿ ಲೈಕ್ ದಿಸ್ ನಾಟ್ ಲವ್ ವಿತ್ ದ ಓವರ್ ಆಲ್ ಡಿಸೈನ್ ಅಪ್ಡೇಟ್ ಆ್ಯಂಡ್ ಮಾಡರ್ನ್ ಲುಕ್ಕಿಂಗ್, ಇದಕ್ಕೆ ಅವರು ಇಷ್ಟಪಟ್ಟಿದ್ದಾರೆ. ಸ್ನೇಹಿತರೆ, ಇದರ ಒಂದು ಡಿಸೈನ್ ಏನಿದೆ, ಈ ಒಂದು ಲುಕ್ಕಿಗೆ ಮತ್ತು ಮಾಡರ್ನ್ ಲುಕ್ಕಿಗೆ ಆ್ಯಂಡ್ ಕಲರಿಂಗಲ್ಲೂ ಕೂಡ ಅಟ್ರಾಕ್ಟಿವ್ ಆಗಿ ಕಾಣುತ್ತಾರೆ, ಇದೆ ಅಲ್ವಾ, ಅದಕ್ಕೋಸ್ಕರ ಅವ್ರಿಗೆ ತುಂಬ ಅಂದರೆ ತುಂಬ ಇಷ್ಟ ಆಗಿದೆ ಅಂತ ತಿಳಿಸಿದ್ದಾರೆ. ಇಟ್ ಲುಕ್ ಆ್ಯಸ್ ಫಲ್ ಎವ್ರಿ ಕೋನಾ ಈಸ್ ಎಲೆಕ್ಟ್ರಿಕಲ್ ಕಾರ್ ವಿಚ್ ಮೇಕ್ಸ್ ಸೆನ್ಸ್ ವೆಲ್ ಡಿಸೈನ್ಡ್ ಆ್ಯಸ್ EV ಇನ್ ಫಸ್ಟ್ ಲುಕ್ ಆ್ಯಂಡ್ ಫ್ಯೂಚರಿಸ್ಟಿಕ್ ಅಂತ ಹೇಳಿರ್ತಕ್ಕಂಥದ್ದು. ಸ್ನೇಹಿತರೆ, ಇಲ್ಲಿ ಏನು ಹೇಳಿದೆ ನಾನು ಆವಾಗಲೇ ಅಂತಂದರೆ, ಮೇಕ್ ಸೆನ್ಸಲ್ಲಿ ಡಿಸೈನಿಂಗಲ್ಲಿ ಆ್ಯಸ್ EV ಫಸ್ಟ್ ಅಂತ ಹೇಳಿದ್ದಾರೆ. ಈ ಒಂದು ಡಿಸೈನಲ್ಲಿ ಈ ಒಂದು ಕಾರು ಬಿಟ್ಟರೆ ಇನ್ಯಾರು ಇದುವರೆಗೂ ಮಾಡಿಲ್ಲ. ಅಷ್ಟೊಂದು ಸ್ಮೂತ್ ಜರ್ನಿ ಆಗಬೇಕಾಗಿರ್ತಕ್ಕಂಥ ಕಾರು ಇದು. ಆ್ಯಂಡ್ ಒಳ್ಳೆಯ ಒಂದು ಪರ್ಫಾರ್ಮೆನ್ಸ್ ಕೂಡ ಇದರಲ್ಲಿ ನೀಡುತ್ತೆ ಸ್ನೇಹಿತರೆ. ಆ್ಯಂಡ್ ಇಲ್ಲಿ ಎಕ್ಸ್ಟ್ರಾ ಆಗಿರ್ತಕ್ಕಂಥ ಒಳಗಿನ ಫ್ಯೂಚರ್ಸ್ ಕಡೆ ಬರೋದಾದರೆ, ಒಟ್ಟಿನಲ್ಲಿ ಈ ಸೈಡಲ್ಲಿ ಏನು ನೋಡ್ಕೊಳ್ತಿದ್ರೆ ಲುಕ್ಕಲ್ಲಿ ನೋಡಿ ಸ್ನೇಹಿತರೆ, ಇದು ಮೇಲ್ಗಡೆ ಟಾಪ್ ಮಾಡಲು, ಆ್ಯಂಡ್ ಕೆಳಗಡೆ ಸ್ಮೂತಾಗಿದೆ. ಎಲ್ಲಾದರೂ ಏನು ಹಂಸು ಹಳ್ಳ ತೆಣ್ಣೆ ಈ ರೀತಿ ಬಂದರೆ ಒಳಗಡೆ ಇರ್ತಕ್ಕಂಥವ್ರಿಗೆ ಸ್ಮೂತಾಗಿ ಒಂಚೂರು ಕೂಡ ಏನು ಪ್ರಾಬ್ಲಮ್ ಆಗದೇ ಇರೋ ರೀತಿಯಲ್ಲಿ ಲ್ಯಾಂಡ್ ಮಾಡುತ್ತೆ ಅಂತ ತಿಳಿಸಿರ್ತಕ್ಕಂಥದ್ದು. ಆ್ಯಂಡ್ ಎಕ್ಸ್ಟ್ರಾ ಆಗಿರ್ತಕ್ಕಂಥ ಫ್ಯೂಚರ್ಸ್ ಇದರಲ್ಲಿ AC ಅವೈಲೇಬಿಲಿಟಿ ಇದೆ. ಆಲ್ ಒಂದು ಪ್ಯಾಸೆಂಜರ್ ಯಾರೆಲ್ಲ ಕೂತ್ಕೊಳ್ತಾರೆ ಒಳಗಡೆ ಅವ್ರಿಗೆಲ್ಲರೂ ಕೂಡ AC ಕೂಡ ಅವೈಲೇಬಿಲಿಟಿ ಮಾಡಿದ್ದಾರೆ. ಸ್ನೇಹಿತರೆ, ಒಳಗಡೆ ಸೀಟ್ ಕೂಡ ನೋಡ್ಕೊಳ್ಬೋದು, ಡ್ರೈವಿಂಗ್ ಸೀಟಲ್ಲೇ ಏರ್ ಬ್ಯಾಗ್ ಆ್ಯಕ್ಟಿವ್ ಇದೆ ಸ್ನೇಹಿತರೆ. ಆ್ಯಂಡ್ ಸ್ಮೂತಾಗಿರ್ತಕ್ಕಂಥ ಈ ಒಂದು ಡ್ರೈವಿನ ಕನಸಿನ ಕಾರು ಅವ್ರದ್ದು. ಸೊ ನೋಡ್ಕೊಳ್ಳಿ, ಈ ರೀತಿ ಇಷ್ಟಪಡ್ತಿದ್ದಾರೆ. ನಿಮಗೆ ಅವರು ಇಷ್ಟ ಆಗಿದ್ದರೆ ನಾನು ಹೇಳಿರ್ತಕ್ಕಂಥ ಕೆಲಸನ ಬೇಗ ಮಾಡಿ ಭೇಟಿಯಾಗಿ ಅಂತ ಹೇಳ್ತಾ ಸಿಗ್ತೀನಿ. ಮತ್ತು ನಮಸ್ತೆ ಸ್ನೇಹಿತರೆ.